ರಾಜಶ್ರೀ, ಅಂದು ಕಾಲೇಜಿನಲ್ಲಿ ಅಷ್ಟು ಜನರೆದುರು ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದೆಯಲ್ಲವೇ? ಅಂದು ನೀನು ನನಗೆ ಮಾಡಿದ ಅವಮಾನದ ಸೇಡನ್ನು ತೀರಿಸಿಕೊಳ್ಳುವ ಸಮಯ ಅಂದೊದಗಿದೆ. ಸಮಯವನ್ನು ಉಪಯೋಗ ಮಾಡಿಕೊಂಡು ನಿನ್ನನ್ನು ಜೀವನವಿಡೀ ಕಣ್ಣೀರಿಡುವಂತೆ ಮಾಡಲು ಸಿದ್ಧನಾಗಿದೆ. ಊರಿಗೆ ಹೋಗಿ ಬಂದೆ. ರಾಜೇಂದ್ರ, ನೀನು ಈ ರೀತಿ ಕುಡಿದು ಬೀದಿ ಬೀದಿ ತಿರುಗುವುದನ್ನು ಬಿಟ್ಟು ಇನ್ನು ಮೇಲಾದರೂ ಊರಲ್ಲಿದ್ದು ಚೆನ್ನಾಗಿ ಜೀವನ ಮಾಡು. ನೀನು ನಿಮ್ಮ ಊರಿಂದ ಕಲಿಯಲು ಬಂದಾಗ ಎಷ್ಟು ಒಳ್ಳೆಯವನಾಗಿದ್ದೆ. ಆ ಶ್ರೀಮಂತ ಹುಡುಗರ ಜೊತೆ ಸೇರಿ ನೀನು ನಿನ್ನ ಲೈಫನ್ನೇ ಹಾಳು ಮಾಡಿಕೊಂಡೆ. ನಾನು ರೈತನಾಗಿ ಈ ಮಾತು ಹೇಳುತ್ತಿಲ್ಲ, ನಿನ್ನ ಸಹೋದರ ಅಂತ ತಿಳ್ಕೋ ಪ್ಲೀಸ್. ನೀನು ನಿನ್ನ ಕೆಟ್ಟ ಹವ್ಯಾಸವನ್ನು ಬಿಟ್ಟು ಊರಿಗೆ ಹೋಗು. ನಾನು ಊರಿಗೆ ಹೋಗುತ್ತೇನೆ ಜಗದೀಶ್, ಆದರೆ ಈಗಲ್ಲ. ಆ ರಾಜಶ್ರೀ ನನಗೆ ಮಾಡಿದ ಅವಮಾನಕ್ಕೆ ಪ್ರತೀಕಾರ ತೆಗೆದುಕೊಂಡ ಮೇಲೆ ನಾನು ಊರು ಸೇರುವುದು. ಅಷ್ಟು ಜನರೆದುರು ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ದು ಅಲ್ಲದೆ ನನ್ನನ್ನು ಕಾಲೇಜಿನಿಂದ ಹೊರ ಹಾಕಿದ ಆ ಸೊಕ್ಕಿನ ಹೆಣ್ಣಿಗೆ ರಾಜೇಂದ್ರನ ಯೋಗ್ಯತೆಯ ಪರಿಚಯ ಮಾಡಿಕೊಡುವುದು ಬೇಡವೇ? ಕೆನ್ನೆಗೆ ಹೊಡೆದು ನಿಜ, ಆದರೆ ಕುಡಿದು ಮತ್ತೀರಿದ ನೀನು ಒಂದು ಕಾಲೇಜ್ ಕಾಂಪೌಂಡಿನಲ್ಲಿ ಬಂದು ಅವಳ ಮೇಲೆ ಕೈ ಹಾಕಿ ಅವಳ ಕೆನ್ನೆಗೆ ಮುತ್ತಿಡಲು ಹೋದುದು ಮೊದಲು ನಿನ್ನ ತಪ್ಪಲ್ಲವೇ? ಅದು ನನ್ನ ತಪ್ಪಲ್ಲ. ಸೌಂದರ್ಯ ಆರಾಧಕನಾದ ಪ್ರತಿಯೊಬ್ಬನು ಆಶಿಸುವಂತ ಸೌಂದರ್ಯ ಪಡೆದದ್ದು ಅವಳ ತಪ್ಪು. ಏನು, ನಶೆಯಲ್ಲಿ ಅವಳ ಕೆನ್ನೆಗೆ ಮುತ್ತಿಟ್ಟಿದ್ದು ನಿಜ. ನನ್ನ ಅದೊಂದು ತಪ್ಪನ್ನು ಅವಳು ಮನ್ನಿಸಿದ್ದರೆ ನನಗೆ ಈ ಸ್ಥಿತಿ ಬರುತ್ತಿತ್ತೆ. ನೀನು ತುಂಬಾ ಚೆನ್ನಾಗಿ ಮಾತನಾಡುತ್ತೀರಿ ರಾಜ. ಒಂದು ವೇಳೆ ನಮ್ಮ ಮನೆ ಅಕ್ಕ ತಂಗಿಯರಿಗೆ ಹಾಗೆ ಯಾರಾದ್ರೂ ಮಾಡಿದರೆ ನಾವು ಸುಮ್ಮನಿರುತ್ತಿದ್ದೇವೆ. ನೋಡು, ರಾಜಶ್ರೀ ಅಷ್ಟೇ ಯಾಕೆ, ಹಣಕ್ಕಾಗಿ ಮೈ ಮಾರಿಕೊಳ್ಳುವ ಸೂಳೆಗೂ ಕೂಡ 4 ಜನರೆದುರು ಮುಚ್ಚಿಟ್ಟಿದರೆ ನಿನಗೆ ರಾಜಶ್ರೀ ಮಾಡಿದನ್ನೇ ಮಾಡುತ್ತಿದ್ದೇವೆ. ನನಗಿನ್ನು ಯಾರ ಬುದ್ಧಿವಾದವೂ ಬೇಕಿಲ್ಲ. ನನ್ನ ಹೃದಯದಲ್ಲೀಗ ಹದಗೊಳ್ಳುತ್ತಿರುವುದು ಒಂದೇ ಒಂದು ಸೇಡು. ನನ್ನ ವಿದ್ಯಾರ್ಥಿ ಜೀವನವನ್ನೇ ಅಧೋಗತಿಗೆ ತಳ್ಳಿದ ಆ ಬಾಲೆ ಈ ರಾಜೇಂದ್ರನ ಬಾಹುಬಂಧನದಲ್ಲಿ ಬಂದಿಯಾಗಲೇಬೇಕು. ನೋ, ನಿನ್ನ ವಿದ್ಯಾರ್ಥಿ ಜೀವನವನ್ನು ಅಧೋಗತಿಗೆ ತಳ್ಳಿದವಳು ಅವಳಲ್ಲ, ನೀನೇ ತಳ್ಳಿಕೊಂಡಿರುವುದು. ಉಡಾಳ ಜನರ ಜೊತೆ ಸ್ನೇಹ ಮಾಡಿ ನಿನಗೆ ಈ ಅವಸ್ಥೆ ಬಂದೋಗಿತ್ತು. ಇಷ್ಟಾದ ಮೇಲೂ ನಿನಗೆ ಬುದ್ಧಿ ಬಂದಿಲ್ಲ. ಪಾಪ ತಿಂಗಳಿಗೊಮ್ಮೆ ಹಣ ತರಿಸಿಕೊಳ್ಳುವೆ. ಪಾಪ ಎಷ್ಟೊಂದು ಆಸೆ ಹೊತ್ತು ಹಣ ಕೊಡಿಸುತ್ತಾರೆ ಎಂಬುದು ನಿನಗೆ ಗೊತ್ತೇ? ನೋಡು ರಾಜೇಂದ್ರ, ಮುಂದೆ ಈ ದೇಶದ ಊರುಗೋಲಾಗಬೇಕಾದ ವಿದ್ಯಾರ್ಥಿ ಜೀವನ ಈ ರೀತಿ ಇರಬಾರದು. ಮಿಸ್ಟರ್ ಜಗದೀಶ್, ಏನು ಹಳೆಯ ಸ್ನೇಹಿತ ಅಂತ ಇಷ್ಟೊತ್ತು ಮಾತನಾಡಲು ಅವಕಾಶ ಕೊಟ್ಟಿದ್ದೇನೆ. ಥ್ಯಾಂಕ್ ಯು ರಾಜೇಂದ್ರ, ಥ್ಯಾಂಕ್ ಯು. ಏನೋ ನನ್ನ ಹಳೆಯ ಸ್ನೇಹಿತ, ಮೇಲಾಗಿ ಅದೇ ಕಾಲೇಜಿಗೆ ಬಂದಾಗ ಜಾಣ ವಿದ್ಯಾರ್ಥಿ ಅಂತ ಬುದ್ಧಿ ಹೇಳಿದೆ.
ಇವತ್ತೇ ಕೊನೆ ನಿನ್ನ ಸ್ನೇಹಕ್ಕೆ. ಗುಡ್ ಬಾಯ್. ಶರವೇಗದಿಂದ ಮುಂದೆ ಸಾಗುತ್ತಿರುವ ಈ ವಿಶಾಲ ವಿಶ್ವದಲ್ಲಿ ಬದುಕಲು ಕಲಿಯಬೇಕಾದರೆ ನಿನಗಿನ್ನು ಬಹಳಷ್ಟು ಸಮಯ ಬೇಕು ಜಗದೀಶ್. ಮಾನ ಮರ್ಯಾದೆ ನಾನು ನನ್ನದು ಎನ್ನುತ್ತಾ ಕುಳಿತರೆ ಮನ್ನಣೆ ದೊರೆಯದು ಈ ಕಲಿಯುಗದಲ್ಲಿ. ರಾಜಶ್ರೀ, ನೋಡಿದ ಮಾತ್ರಕ್ಕೆ ಹುಚ್ಚು ಆಸೆಗಳನ್ನೆಬ್ಬಿಸುವ ನಿನ್ನ ಸೌಂದರ್ಯದ ಸವಿಯನ್ನು ಸವಿಯಲು ಹೊಂಚು ಹಾಕಿ ಕುಳಿತ ಈ ಅಂತಕನ್ನ ಕಣ್ಣು ತಪ್ಪಿಸಿ ಅದೆಲ್ಲಿಯವರೆಗೂ ಬಾಳುವೆಯೋ ಬಾಳು. ಹೇಗೂ ನಿಮ್ಮ ತಂದೆಯನ್ನು ಬಿಟ್ಟರೆ ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲ. ನಿಮ್ಮ ತಂದೆ ಇಲ್ಲದ ಸಮಯವನ್ನು ಸಾಧಿಸಿ ನಿನ್ನನ್ನು ನನ್ನವರನ್ನಾಗಿ ಮಾಡಿಕೊಳ್ಳದೆ ಹೋದರೆ ಈ ರಾಜೇಂದ್ರನ ಜೀವನಕ್ಕೆ ಬೆಲೆಯೇ ಇಲ್ಲ.